ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದನ್ನು ನಾವು ಒಂದು ತಿಂಗಳಿಟ್ರೂ ಏನು ಹಾಳಾಗೋದಿಲ್ಲ. ಮತ್ತು ನಾವೆಲ್ಲಾದರೂ ಜರ್ನಿ ಮಾಡುವಾಗ ಹಾಗೂ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ತಿನ್ಬೋದು. ಹಾಗಿದ್ರೆ ಇದು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೂ 1/4 ಕಪ್ಪಷ್ಟು ನೆನೆಸಿರೋ ಕಡಲೆಬೇಳೆ, 2 ಟೇಬಲ್ ಸ್ಪೂನು ಹುರಿದು ಕುಟ್ಟಿರೋ ಅಂತಹ ಶೇಂಗಾ ಬೀಜ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅಜ್ವೈನ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಫಸ್ಟಿಗೆ ಒಂದು ಬೌಲಿಗೆ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಜೊತೆಗೆ ಕಡಲೆ ಹಿಟ್ಟು ಹಾಗೂ ಕಡಲೆಬೇಳೆ, ಶೇಂಗಾ, ಎಳ್ಳು, ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕರಿ ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಎರಡನ್ನೂ ಕೂಡ ತೊಗೋಬೋದು. ಹಾಗೆ ಜೀರಿಗೆ ಮತ್ತು ಅಜ್ವೈನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಖಾರದ ಪುಡಿ ಹಾಗೂ ಅರಿಶಿಣ ಪುಡಿ. ನಾನು ಹೇಳೋದು ಮರ್ತಿದ್ದೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ತೊಗೊಂಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಪ್ಪಟ್ಟು ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಒಂದೇ ಸಲ ಭಾಳ ನೀರು ಹಾಕ್ಕೋಬೇಡಿ, ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಈ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಹಿಂಗೆ ಕೂಡ ಹಾಕೋಬೋದು. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ಅದಕ್ಕೆ ಬಂದರೆ ಸಾಕಾಗುತ್ತೆ. ಈಗ ನಾನು ಉಳ್ಳಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮಗೆ ನಿಪ್ಪಟ್ಟು ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ತೊಗೊಂಬಿಟ್ಟು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದು. ನೋಡ್ಬೋದು, ಇಲ್ಲಿ ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ನಾನು ಅದೇ ರೀತಿ ಅಷ್ಟನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲೊಂದು ಕವರ್ ತೊಗೊಂಡಿದ್ದೀನಿ. ಇದು ಬಂದು ನಾರ್ಮಲ್ ಕವರೇ, ಬಟರ್ ಪೇಪರ್ ಅಲ್ಲ ಮತ್ತು ಎಣ್ಣೆ ಪ್ಯಾಕೆಟ್ ಕೂಡ ಅಲ್ಲ. ನೀವು ಬೇಕಿದ್ರೆ ಎಣ್ಣೆ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ನಾನೀಗ ನಾರ್ಮಲ್ ಕವರಿಗೆ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಎಣ್ಣೆ ಎಲ್ಲ ನೀಟಾಗಿ ಸವರ್ಬಿಟ್ಟು ಈ ರೀತಿ ಕೈಲಿ ಬೇಕಾದ್ರೂ ತಟ್ಕೋಬೋದು ಅಥವಾ ಹಿಂಗೆ ಕವರ್ನ ಮಡಚಿಬಿಟ್ಟು ಅದ್ರ ಮೇಲೆ ಹಿಂಗೆ ತಟ್ಟಿದರೆ ಸೈಡಲ್ಲಿ ಕ್ರ್ಯಾಕ್ ಆಗೋದಿಲ್ಲ. ಆಗ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಿಟ್ಟನ್ನ ಚೆನ್ನಾಗಿ ಕಲಿಸಿದ್ರೆ ಯಾವುದೇ ರೀತಿ ಕ್ರ್ಯಾಕ್ ಕೂಡ ಆಗೋದಿಲ್ಲ. ನೋಡ್ಬೋದು, ನಾನು ಸ್ವಲ್ಪ ತೆಳುವಾಗೆ ತಟ್ಕೊಂಡಿದ್ದೀನಿ. ನೋಡ್ಬೋದು, ನೀವು ಬೇಕಿದ್ರೆ ಸ್ವಲ್ಪ ದಪ್ಪ ಕೂಡ ತಟ್ಕೋಬೋದು. ಈಗ ಅದೇ ರೀತಿ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಈ ಸಲ ಮೇಲ್ಗಡೆ ಕವರೇನೋ ಆಗ್ತಾಯಿಲ್ಲ. ನೋಡ್ಬೋದು, ಕೈಲೇ ತಟ್ತಾ ಇದ್ದೀನಿ. ಈ ರೀತಿ ಕೈಲೇ ತಟ್ಕೋಬೋದು. ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ಕ್ರ್ಯಾಕ್ ಕೂಡ ಆಗಿಲ್ಲ. ನಂತರ ಇದನ್ನು ನಾವು ಫ್ರೈ ಮಾಡಬೇಕು. ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಮಾಡಿದಂಥ ನಿಪ್ಪಟ್ಟನ್ನ ಎಣ್ಣೆಯಲ್ಲಿ ಕರಿಬೇಕು. ಇಲ್ಲಿ ನೋಡ್ಬೋದು, ಈ ರೀತಿ 2 ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ಬೋದು, ಫ್ರೈ ಮಾಡುವಾಗ ಗೊತ್ತಾಗುತ್ತೆ. ನೀವು ತಿರುಗಿಸಾಗುವಾಗ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಬಂದಿದೆಯೋ ಇಲ್ಲ ಅಂತಂದು ಫ್ರೈ ಮಾಡುವಾಗಲೇ ಗೊತ್ತಾಗುತ್ತೆ. ಇದನ್ನು ನಾವು ಹಬ್ಬಗಳಿಗೂ ಕೂಡ ಮಾಡ್ಬೋದು. ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು 1 ತಿಂಗಳು ಸ್ಟೋರ್ ಮಾಡಿಟ್ಟರು ಕೂಡ ಕೆಡೋದಿಲ್ಲ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅದೇ ರೀತಿ ನಾನು ಅಷ್ಟನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇಲ್ಲಿ ನೀವು ಸೌಂಡ್ ನೋಡ್ಬೋದು. ಇಲ್ಲಿ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.